ಇವತ್ತು ಒಬ್ಬರ ಮನೆಗೆ ಹೋಗಿದ್ವಿ. ಅಲ್ಲಿ ಕಾಡು ಕೊತ್ತಂಬರಿ ಸೊಪ್ಪು ಅಂತೇಳಿ ಸಿಕ್ಕಿತ್ತು. ಮೊದಲೇ ನೋಡಿದ್ದೆ ನಾನು ಅವರ ಮನೆಯಲ್ಲಿ. ಫಸ್ಟ್ ಟೈಮ್ ಹೋಗುವಾಗ ಗಿಡ ಕೊಡ್ತಾರಾ ಇಲ್ವಾ ಅಂತ ಕೇಳಲಿಕ್ಕೆ ಒಂಥರ ಹೆಸಿಟೇಟ್ ಆಗ್ತಿತ್ತು. ಮತ್ತು ಇವತ್ತು ಹೋದಾಗ ಕೇಳಿದೆ, ಅಂದರೆ ಪರಿಚಯದವರೇ, ನನ್ನ ಹಸ್ಬೆಂಡ್ನ ಫ್ರೆಂಡ್ ಅವರು. ಇದು ನೋಡಿ ಕಾಡು ಕೊತ್ತಂಬರಿ ಸೊಪ್ಪು ಅಂತ, ಮುಳ್ಳಿನ ಥರ ಉಂಟು ನೋಡಿ. ಸೇಮ್ ಕೊತ್ತಂಬರಿ ಸೊಪ್ಪಿನ ಹಾಗೆ ಪರಿಮಳ ಉಂಟು. ಇದನ್ನೀಗ ಒಂದು ಹಳೆ ಟಬ್ ಉಂಟು, ಅದರಲ್ಲಿ ಮಣ್ಣು ಹಾಕಿ ನೆಡಬೇಕು. ಮಣ್ಣು ತರಲಿಕ್ಕೆ ಹೋಗ್ತೇನೆ ನಾನೀಗ, ತೋರಿಸ್ತೇನೆ ಯಾವ ಥರ ಮಣ್ಣು ಅಂತೇಳಿ. ಹೋಗುವ. इसमें एक लड़की लकड़ी ये इसको रखिए आंटी जी, मैं बताता हूँ इसको किधर रखें। इधर मिट्टी में डालेंगे। इधर आंटी जी नहीं, इधर नहीं चल पाएगा। बंद कर। ಹಾಕಿದ್ರೆ ಮಣ್ಣು ಏನಂತ ಮಣ್ಣದ ಮೇಲೆ ಸ್ವಲ್ಪ ಬಿರ್ಕಿದ್ರೆ ಆಯ್ತು. ಹಾಗೆ ಇದು ಎತ್ತಿ ಹಾಕಿ ಅದು ಒಣಗಿದ ಈಜ ಡ್ರವರ್ ಅಲ್ಲಿ ಉಂಟು ಒಳಗೆ ಇದೇ ನಕ್ಕರು ये दिक्कत किधर गया ये हाँ ನೋಡಿ ಇಲ್ಲಿ ಎರೆಹುಳು ಉಂಟು ಅದರಲ್ಲಿ. ಓ ಇದು ಕಾಣ್ತದ, ಅದು ಅರ್ಧ ಆಯ್ತು, ತುಂಡಾಯ್ತು ಅದು.
ಲೆವೆಲ್ ಮಾಡಿ ಮತ್ತೆ ಆಗ ಉಂಡೆಗಳ ಮೇಲೆ ಆಗ್ತದೆ. ಇದಾಕಿ ಫಸ್ಟ್. ಇದರಲ್ಲಿ ಸಹ ಬೀಜ ಉಂಟು, ಇದು ಹಾಕಿದ್ರೆ ಉಡ್ತದೆ ಅಂತ ಹೇಳಿದ್ದಾರೆ, ಹಾಕಿ ನೋಡುವ. ಎರಡು ಅಂಶ ನೋಡುದಲ್ಲ, ಅದು ನೀರು ತರಬೇಕಿತ್ತು. ಎರಡು ಒಟ್ಟೊಟ್ಟಿಗೆ ನೋಡುದ ಬೇರೆ ಬೇರೆ? ಪರಿಮಳ ಇರ್ತದೆ. ಮಣ್ಣು ಹಾಕ್ಬೇಕಾ? ಇದ್ರ ಮೇಲೆ ಎಲ್ಲ ಹಾಕಿದ್ರೆ ಆಗ್ತದ ಹುಡಿ ಮಾಡಿ. ಗುಳಿಲಿ ಸಹ ಹುಳ ಅಲ್ಲ, ಅದು ಮರ ಮೇಲೆ ನೀರು ಹಾಕ್ತದೆ. ಫ್ರೆಂಡ್ಸ್ ನೋಡಿದ್ರಲ್ವಾ ಕಾಡು ಕೊತ್ತಂಬರಿ ಸೊಪ್ಪಿನ ಗಿಡವನ್ನು. ಇದು ಇನ್ನು ಸ್ವಲ್ಪ ಚಿಗುರ್ಲಿ, ಆಮೇಲೆ ನಿಮಗೆ ನಾನು ತೋರಿಸ್ತೇನೆ ಹೇಗೆ ಬಂದಿದೆ ಅಂತ. ಹೊಸದಾಗಿ ನನ್ನ ಚಾನಲನ್ನು ಯಾರು ನೋಡ್ತಿದ್ದೀರಿ ಅವರು ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡುವವರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್. ಬಾಯ್ ಬಾಯ್.